ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಒಂದೆಡೆ ಮಹಾಪ್ರಳಯ, ಮತ್ತೊಂದೆಡೆ ಭೀಕರ ಬರ. ಒಂದೆಡೆ ನೀರಿನಲ್ಲೇ ಜೀವನ, ಮತ್ತೊಂದೆಡೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ಇದು ಬರಗಾಲದ ಪ್ರವಾಹ. ರಾಜ್ಯದಲ್ಲಿ ಒಂದೆಡೆ ಅತಿವೃಷ್ಟಿ, ಮತ್ತೊಂದೆಡೆ ಅನಾವೃಷ್ಟಿ. ಒಂದೆಡೆ ಸಾಕು ಸಾಕು ಈ ಮಳೆರಾಯ ಅಂತ ಹೇಳ್ತಾ ಇದ್ದಾರೆ, ಸಾಕಪ್ಪ ಸಾಕು ಈ ಮಳೆರಾಯ ಅಂತ ಕೇಳ್ಕೊಳ್ತಾ ಇದ್ದಾರೆ ರಾಜ್ಯದ ಜನ. ಮತ್ತೊಂದ್ ಕಡೆ ಮಳೆ ಬೇಕು, ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಇದೆ. 17 ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ, ಪ್ರವಾಹ ಯಾವ ರೀತಿಯಾಗಿತ್ತು, ಎಲ್ಲಿ ನೋಡಿದ್ರು ನೀರೋ ನೀರು ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ರಾಜ್ಯದ 17 ಜಿಲ್ಲೆಗಳಲ್ಲಿ. ನಾವು ಉಳಿದಂತಹ 13 ಜಿಲ್ಲೆಗಳಲ್ಲಿ ಬರ ಇದೆ. ಅಲ್ಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲ, ಪರಿತಪಿಸುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 13 ಜಿಲ್ಲೆಗಳಲ್ಲಿ ನೀರಿಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕೆಲವೇ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಈ ಒಂದು ಜಿಲ್ಲೆಗಳಲ್ಲಿ ಹಾಹಾಕಾರ ಶುರುವಾಗುತ್ತೆ. 17 ಜಿಲ್ಲೆಗಳಲ್ಲಿ ಮಳೆ ಮತ್ತು ಒಂದ್ ಕಡೆ ಪ್ರವಾಹ ಬರದೆ ಹೋಗಿದ್ರೆ ಅಲ್ಲೂ ಕಂಪ್ಲೀಟ್ ಆಗಿ ಕರ್ನಾಟಕ ಯಾವ ರೀತಿಯಾಗಿ ಭೀಕರ ಬರಗಾಲವನ್ನ ಎದುರಿಸ್ತಾ ಇತ್ತು ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ರಾಮನಗರ, ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಚಿತ್ರದುರ್ಗ, ಈ ಒಂದು ಜಿಲ್ಲೆಗಳಲ್ಲಿ ಆಕ್ಚುಲಿ ಇಲ್ಲಿ ಸಾಕಷ್ಟು ಭೀಕರ ಬರ ಈಗಲೂ ಕೂಡ ಇದೆ. ಈ ಬಾರಿ ವಾಡಿಕೆಗಿಂತ ಈ ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಆಗಿರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿ 13 ಮಿಲಿಮೀಟರ್ ಮಳೆ ಕೊರತೆ ಆಗಿದೆ. ರಾಮನಗರದಲ್ಲೂ ಅಷ್ಟೇ -21% ಮಳೆ ಕೊರತೆ ಆಗಿರುವಂತದ್ದು. ಈ ರೀತಿಯಾಗಿ ಸಾಕಷ್ಟು ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನದ ಕೆಲವು ತಾಲೂಕು ಅಂದ್ರೆ ಚನ್ನರಾಯಪಟ್ಟಣ ಆಗಿರ್ಬೋದು, ಅರಸೀಕೆರೆ ತಾಲೂಕು, ಈ ರೀತಿಯಾಗಿ ಲೆಕ್ಕ ಹಾಕ್ತಾ ಹೋದ್ರೆ ಇನ್ನೂ ರಾಜ್ಯದಲ್ಲಿ ಅರ್ಧಕ್ಕರ್ಧ ಕಡೆ ಕುಡಿಯುವ ನೀರಿಗಾಗಿ ಈಗಲೂ ಕೂಡ ಹಾಹಾಕಾರ ಇರುವಂತದ್ದು. ಇದೆಲ್ಲವನ್ನೂ ಕೂಡ ನೀವು ಗಮನಿಸ್ತಾನೆ ಇದ್ದೀರಾ. 17 ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಒಂದ್ ಕಡೆ ಮಳೆಯ ಆರ್ಭಟ, ಇನ್ನು 13 ಜಿಲ್ಲೆಗಳಲ್ಲಿ ಬರಗಾಲ ಇದೆ. ಕುಡಿಯುವಂತಹ ನೀರಿಗೂ ಕೂಡ ಹಾಹಾಕಾರ ಎದುರಾಗಿರುವಂತದ್ದು. ಇಲ್ಲೇನಾದ್ರೂ ಮಳೆ ಬರುತ್ತಾ ಏನು ಎತ್ತ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ್ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಇಲ್ಲಿ 17 ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ, ಭೀಕರ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಮಳೆಯ ಆರ್ಭಟ ಕೂಡ ಇತ್ತು. ಉಳಿದಂತೆ 13 ಜಿಲ್ಲೆಗಳಲ್ಲಿ ಮಳೆ ಯಾವಾಗ ಬರುತ್ತಪ್ಪ ಅಂತ ಜನ ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಯಾವ ರೀತಿಯಾಗಿದೆ ಈಗ ಪರಿಸ್ಥಿತಿ, ಏನಾಗುತ್ತೆ ಅಂತ? ಇಲ್ಲ, ಈಗ್ಲೂ ಮಳೆ ಕಡಿಮೆ ಇದೆ. ಹೌದು. ಸೊ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗ್ತದೆ. ಆದ್ರೆ ಇಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಇವಾಗ ಕುಡಿಯೋ ನೀರಾಗಿರ್ಬೋದು, ಮೇವಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸರ್ಕಾರದಲ್ಲಿ ಗಮನದಲ್ಲಿದೆ. ಈಗಾಗ್ಲೇ ಅವರಲ್ಲಿ ಬೇಕಾದಷ್ಟು ದುಡ್ಡು ಆ ಡಿಸ್ಟ್ರಿಕ್ಟ್ಗಳ ಹತ್ರ ದುಡ್ಡಿದೆ. ಪ್ಲಸ್ ಟ್ಯಾಂಕರ್ ವಾಟರ್ ಸಪ್ಲೈಯನ್ನು ಮುಂದುವರಿಸ್ತಾ ಇದ್ದಾರೆ. ಜನರಲಿ ಬರ ಇದ್ದಾಗ 60 ದಿವಸ ಮಾಡಿದ್ರು ಈ ವರ್ಷ ಪೂರ್ತಿ ಅವ್ರಿಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ನೀರು ಟ್ಯಾಂಕರ್ ಇಂದ ಕೊಡಿ ಅಂತ ಇನ್ಸ್ಟ್ರಕ್ಷನ್ ಹೋಗಿದೆ. ಈಗ್ಲೂ ಸುಮಾರು 2000 ಹಳ್ಳಿಗಳಿಗೆ ಕುಡಿಯೋ ನೀರ್ನ ಟ್ಯಾಂಕರ್ ಮೂಲಕ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಬೋರ್ವೆಲ್ ಐರ್ ಮಾಡ್ಬಿಟ್ಟು ಅಲ್ಲಿಂದ ಸಪ್ಲೈ ಮಾಡ್ತಾ ಇದೆ. ಸರ್, ಇಲ್ಲಿ ಮೇನ್ಲಿ ಒಂದು ವಿಚಾರ ಅದೇ ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲಿ ಸೇರಿದಂತೆ ತುಮಕೂರು ಆಗಿರ್ಬೋದು, ತುಮಕೂರಿನ ಸಾಕಷ್ಟು ತಾಲೂಕುಗಳು, ಹಾಸನದಲ್ಲಿ 2 ತಾಲೂಕುಗಳು, ಈ ರೀತಿಯಾಗಿ ಒಟ್ಟು 13 ಜಿಲ್ಲೆಯಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ, ಬರಗಾಲದ ಪರಿಸ್ಥಿತಿ ಇದೆಯಲ್ಲ, ಅಲ್ಲೇನಾದ್ರೂ ಮಳೆ ಬರುವಂತ ನಿರೀಕ್ಷೆ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ? ಇಲ್ಲ, ಬರೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಮ್ಗೆ ಸೆಪ್ಟೆಂಬರ್ ತಿಂಗಳವರೆಗೂ ಕಾಯ್ಬೇಕಾಗ್ತದೆ. ಅವರು ಈ ಆಗಸ್ಟ್ ಅಲ್ಲಿ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದೆ. ನೆಕ್ಸ್ಟ್ 2 ವಾರ ಎಲ್ಲ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಮಳೆ ಕಡಿಮೆ ಆಗೋ ಸಾಧ್ಯತೆಗಳು ಇದಾವೆ. ಕೊನೆ ವಾರ ಮತ್ತೆ 3ನೇ ವಾರ ಮತ್ತೆ 4ನೇ ವಾರ ರಾಜ್ಯದಲ್ಲಿ. ಸೊ ತದನಂತರ ಮಳೆ ಹೆಚ್ಚಿಗೆ ಬರೋ ಸಾಧ್ಯತೆಗಳು ಇದೆ ಅಲ್ಲಿ. ಸರ್, ಈಗ ಉಳಿದಂತೆ ಮಲೆನಾಡು, ಕರಾವಳಿ ಭಾಗದಲ್ಲಿ ಮತ್ತೆ ಮಳೆಯ ಆರ್ಭಟ ಏನಾದ್ರೂ ಮುಂದುವರಿಯುತ್ತಾ? ಇಲ್ಲ, ಮಳೆ ಕಂಪ್ಲೀಟ್ ಅಲ್ಲಿ ಮಲೆನಾಡು ಅಂದ ತಕ್ಷಣ ಕಂಪ್ಲೀಟ್ ನಿಂತೋಗುತ್ತೆ ಅಂತ ಅಲ್ಲ. ಸ್ವಲ್ಪ ವಾಡಿಕೆಗಿನ್ನ ಕಡಿಮೆನೆ ಮಳೆ ಇರ್ತದೆ. ಈ 3 ದಿವಸ ಆಗ್ಲೇ ಕಡಿಮೆ ಆಗಿದೆ ಮಳೆ. ಸೊ ಇದೇ ತರ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತದೆ ಮಳೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಭೀಕರ ಪ್ರವಾಹದಿಂದ ಒಂದ್ ಕಡೆ ಜನ ಗುಳೆ ಹೋಗ್ತಾ ಇದ್ದಾರೆ. ಕೊಪ್ಪಳದಿಂದ ಬಳ್ಳಾರಿಗೆ ಬಂದಿದ್ದಾರೆ ಜನ. ಕೊಪ್ಪಳದ ಕನಕಗಿರಿಯಿಂದ ಬಳ್ಳಾರಿಗೆ
ಗುಳೆ ಹೋಗಿರುವಂತದ್ದು. ಇಲ್ಲಿ ಒಂದ್ ಕಡೆ ಪ್ರವಾಹದಿಂದ ಗುಳೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಭೀಕರ ಬರ ಅನ್ನುವ ಕಾರಣಕ್ಕೆ ಗುಳೆ ಹೋಗ್ತಾ ಇರುವಂತದ್ದು. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಜಾನುವಾರುಗಳ ಸಮೇತ ಬಳ್ಳಾರಿಗೆ ಬರ್ತಾ ಇದ್ದಾರೆ ಜನ. ಒಂದೆಡೆ ನೀರಿಲ್ಲ, ಇನ್ನು ಒಂದ್ ಕಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾನುವಾರುಗಳಿಗೆ ಮೇವು ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಹೇಗಾದ್ರೂ ಆ ಜಾನುವಾರುಗಳಿಗಾದ್ರೂ ಮೇವನ್ನ ಹಾಕಬೇಕು ಅನ್ನುವ ದೃಷ್ಟಿಯಲ್ಲಿ ಆ ಅಲೆದಾಟ ಮುಂದುವರೆದಿದೆ. ಜಾನುವಾರುಗಳಿಗೆ ಮೇವನ್ನ ಕುಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗ ಆಲ್ರೆಡಿ ಇದ್ದಂತ ಮೇವೆಲ್ಲ ಕೊಚ್ಕೊಂಡು ಹೋಗಿರುವಂತದ್ದು ಸಾಕಷ್ಟು ಜಿಲ್ಲೆಗಳಲ್ಲಿ, 17 ಜಿಲ್ಲೆಗಳಲ್ಲೂ ಅಷ್ಟೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಜಲಾವೃತವಾಗಿದ್ವು ಗ್ರಾಮಗಳು. ಸೊ ಆ ಹುಲ್ಲಿನ ಬಣವೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿಬಿಟ್ಟಿತ್ತು ನೀರಿನ ಜೊತೆಯಲ್ಲೇ. ಸೊ ಹೀಗಾಗಿ ಜಾನುವಾರುಗಳಿಗೋಸ್ಕರ ಮೇವಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಅವಕ್ಕೆ ಹೇಗಾದ್ರೂ ಮಾಡಿ ಮೇವನ್ನ ತರಬೇಕು ಅನ್ನೋ ದೃಷ್ಟಿಯಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಒಂದ್ ಕಡೆ ಭಾರಿ ಪ್ರವಾಹ, ಆದ್ರೆ ಇನ್ನೊಂದು ಕಡೆಗೆ ನೋಡಿದ್ರೆ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಹನಿ ನೀರು ಕೂಡ ಮಳೆ ಇಲ್ಲದೆ ಜನ ತತ್ತರಿಸ್ತಾ ಇದ್ದಾರೆ, ರೈತರು ತತ್ತರಿಸ್ತಾ ಇದ್ದಾರೆ. ನಾವೀಗ ತೋರಿಸ್ತಿರುವಂತ ದೃಶ್ಯ ಏನಿದೆ ಇದು ಪ್ರವಾಹ ಬಂದಂಥದ್ದು. ಅಂದ್ರೆ ತುಂಗಭದ್ರಾ ಜಲಾಶಯದಿಂದ ನದಿ ಪಾತ್ರದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಅದೇ ನದಿಯ ಪಾತ್ರದಲ್ಲಿರುವಂತಹ ದೃಶ್ಯ. ಇಲ್ಲಿ ಹನಿ ನೀರು ಕೂಡ ಸಿಗ್ತಾ ಇಲ್ಲ, ಮೇವಂತೂ ಕೇಳಲೇಬೇಡಿ ಆ ಪರಿಸ್ಥಿತಿ ಇದೆ. ಅದಕ್ಕೆ ಎಕ್ಸಾಂಪಲ್ ಅನ್ನೋ ರೀತಿ ಇಲ್ಲಿ ನೋಡ್ಬೋದು, ಅವುಗಳು ಮೇವು ಇಲ್ಲದೆ ಯಾವ ರೀತಿಯಾಗಿ ಅರೆ ಹೊಟ್ಟೆಲ್ಲಿದ್ದಾವೆ ಅಂತೇಳಿ ಅವುಗಳ ಪರಿಸ್ಥಿತಿ. ಇಲ್ಲಿ 400ಕ್ಕೂ ಹೆಚ್ಚು ದನಕರುಗಳಿದಾವೆ, ಜಾನುವಾರುಗಳಿದಾವೆ, ಮತ್ತು ಮೇಕೆ ಮತ್ತು ಕುರಿಗಳೆಲ್ಲವೂ ಕೂಡ ಇದಾವೆ. ಇವುಗಳನ್ನ ಕನಕಗಿರಿಯಿಂದ, ಕೊಪ್ಪಳ ಜಿಲ್ಲೆ ಕನಕಗಿರಿಯಿಂದ ಹೊಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಮೇವು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಕಡೆ ಬಂದ್ರೆ ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಈಗ ಕಾಲುವೆಗಳಿಗೆ ನೀರು ಬಿಟ್ಟಿರೋದ್ರಿಂದ ಇಲ್ಲಿರುವಂತ ಹೊಲ ಗದ್ದೆಗಳಿಗೆ ನೀರನ್ನ ಹರಿಸ್ಬೇಕಾಗ್ತದೆ. ನೀರು ಹರಿಸಿದ್ರೆ ಸಹಜವಾಗಿ ಇಲ್ಲಿರುವಂತ ದನಕರುಗಳಿಗೆ ಹೊರಗಡೆ ತೆಗೆದುಕೊಂಡು ಹೋಗ್ಲೇಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಮೇವು ಬೆಳಲಿಕ್ಕೆ ಈಗ ಇಲ್ಲಿರುವಂತ ರೈತರು ಕೂಡ ಮತ್ತು ಇದನ್ನ ದನಕರುಗಳನ್ನ ನೋಡ್ಕೊಂಡ್ ಬಂದವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರ ಅಂತ ಹೇಳಿ. ಪರಿಸ್ಥಿತಿ ಯಾವ ರೀತಿ ಗಂಭೀರತೆ ಇದೆ ಅನ್ನೋದು ಇಲ್ಲಿರುವಂತ ದೃಶ್ಯ ನೋಡಿದ್ರೆ ಗೊತ್ತಾಗ್ತದೆ. ಏನ್ರಿ, ಎಲ್ಲಿಂದ ಬಂದರ್ರಿ, ಹೆಂಗೈತ್ರಿ ಪರಿಸ್ಥಿತಿ? ಇದರಿಂದ ನಾವು ನಿಮ್ದೊಳ್ರಿ ಬಣಕಲ್ ತಗ ಇಲ್ಲಿ ಬಂದಿವಿ. ಇವಾಗೆಲ್ಲ ನೀರ್ ಬಂದವ, ಗುಡ್ಡಗಳಿಗೆ ಹೋಗ್ಬೇಕು, ಮೇವಿಲ್ಲ, ನೀರಿಲ್ಲ, ಗುಡ್ದಾಗ ಕೆರೆಗಳೆಲ್ಲ ಒಣಗಿ ಹೋಗ್ಯಾವ. ಕಾಲ ಕುಡ್ಸಕ ನೀರ್ ಇಲ್ಲ, ದಾರಿ ಇಲ್ಲ, ಎಲ್ಲ ಕಾಂಕ್ರೀಟ್ ಮಾಡ್ಯಾರ. ನೀರ್ ಕುಡಿಯಕ್ ಇಲ್ಲ. ಇಲ್ಲೇ ಪಕ್ಕದಾಗೆ ಹರಿತೈತಲ್ರಿ? ಇವಾಗ ಹರಿತೈತಿ. ಇವಾಗ ಗುಡ್ಡಕ್ಕೆ ಹೋಗ್ಬೇಕಲ್ರಿ, ಇವಾಗ ಇಲ್ಲ ಕುಡ್ಸಕ್ ಚಾನ್ಸ್ ಇಲ್ಲ ನೀರ್ ಕುಡಿಯಕ್ ದನಗಳಿಗೆ. ಈ ಗದ್ದೆಗಳಿಗೆಲ್ಲ ನೀರ್ ಹಾಕ್ತಾರ, ಮುಂದಕ್ಕೆ ಹೋಗ್ಬೇಕು. ಹೆಂಗ್ರಿ, ಮೇವ್ ಸಿಗ್ತದೇನ್ರಿ ದಿನ? ಇಲ್ರಿ, ಯಾವ ಮೇವಿಲ್ಲ, ಮತ್ತೆ ಬುಡಗಡೆ ಇಲ್ರಿ. ಹಂಗಾಗಿ ಮತ್ತೆ ಸಿಮನೆ ತಬ್ಕ್ಯಾಂಗ್ ಕುಂತೀವ್ರಿ. ಮತ್ತೆ ಇಲ್ಲಿ ಗುಡ್ಡಕ್ಕೆ ಹೋದ್ರೆ ನೀರಿಲ್ಲ, ಮೇವಿಲ್ಲ ಮೇಯಕ. ಇಲ್ಲಿ ತಬ್ಬಿದ್ರಿ ಗದ್ದಿಗೆ ನೀರು ಬಿಡ್ತಾರ, ಹಂಗಾಗಿ ಸಿಮನೆ ಅದೀವ್ರಿ. ಈಗ ಮತ್ತೆ ಇದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನೋಡ್ಬೋದು. ಎಲ್ಲ ಮನಿ ಮಕ್ಕಳು ಪುಡರ್ ಎಲ್ಲರನ್ನ ಕುಟುಂಬ ಸಮೇತ ಆಗಮಿಸಿದ್ದಾರೆ. ಯಾಕಂದ್ರೆ ದನಕರುಗಳನ್ನ ನೋಡ್ಕೊಳ್ಳೋದೇ ಇವರ ಮೊದಲ ಆದ್ಯತೆ. ಅಲ್ಲಿ ಜಾನುವಾರು ಅಲ್ಲಿ ಮೇವು ಸಿಗ್ತಾ ಇಲ್ಲ ಅಂತೇಳಿ ಇಲ್ಲಿ ಬಂದ್ರೆ ಇಲ್ಲಿ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಈ ಭಾಗದಲ್ಲಿ ಅಂದ್ರೆ ಪಕ್ಕದ 1 ಕಿಲೋಮೀಟರ್ ಪಕ್ಕದಲ್ಲಿ ಪರಿಸ್ಥಿತಿ ಬಹಳ ಅಂದ್ರೆ ಬಹಳ ಭಿನ್ನ ಇದೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ವಿಜಯ್ ಗಾಜೆ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಶಿವಮೊಗ್ಗ ಜಿಲ್ಲೆ ಹಗಲತ್ತಿ